ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಇಂದಿರಾ ಗಿಡ್ಡಿ, ಇತಿಹಾಸ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುವೆಂಪು ನಗರ, ಮೈಸೂರು. ಇಂದು ಈ ವಿಡಿಯೋದಲ್ಲಿ ಬಾಕ್ಸರ್ ದಂಗೆಯ ಕಾರಣಗಳು, ಮುನ್ನಡೆ, ಪರಿಣಾಮಗಳು, ಬಾಕ್ಸರ್ ದಂಗೆ ಅಂದರೆ ಏನು, ಈ ಎಲ್ಲ ಅಂಶಗಳನ್ನು ತಿಳಿಸಲು ಬಯಸುತ್ತೇನೆ. 1900ರಲ್ಲಿ ವಿದೇಶಿಯರ ವಿರುದ್ಧ ಸಂಭವಿಸಿದ ಬಾಕ್ಸರ್ ದಂಗೆ ಆಧುನಿಕ ಚೀನಾದ ಇತಿಹಾಸದಲ್ಲಿ ಒಂದು ಮಹತ್ವಪೂರ್ಣ ಮೈಲಿಗಲ್ಲಾಗಿದೆ. ಚೀನೀಯರು 19ನೇ ಶತಮಾನದ ಕೊನೆಯ ಹೊತ್ತಿಗೆ ತಮ್ಮೆಲ್ಲ ಸಂಕಷ್ಟಗಳಿಗೂ ವಿದೇಶಿಯರೇ ಕಾರಣ ಎಂದು ಭಾವಿಸಿದರು. ವಿದೇಶಿಯರು ಚೀನಾದ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ನಡೆಸುತ್ತಿದ್ದ ರೀತಿ ಜನತೆಯಲ್ಲಿ ಆಕ್ರೋಶವನ್ನು ಮೂಡಿಸಿತು. ಹಾಗಾಗಿ ಈ ವಿದೇಶಿಯರ ಹಿಡಿತದಿಂದ ಚೀನಾವನ್ನು ರಕ್ಷಿಸುವ ಸಲುವಾಗಿ ಹಲವಾರು ಗುಪ್ತ ಸಂಘಗಳು ತಲೆ ಎತ್ತಿದವು. ಅವುಗಳಲ್ಲಿ ಬಾಕ್ಸರ್ ಸಂಘವೂ ಒಂದು. ಈ ಬಾಕ್ಸರ್ ಸಂಘದ ಮುಂಚಿನ ಹೆಸರು ದಿ ಸೊಸೈಟಿ ಆಫ್ ಹಾರ್ಮೋನಿಯಸ್ ಫಿಸ್ಟ್ ಅಥವಾ ಐಕ್ಯತೆಯುಳ್ಳ ಮುಷ್ಟಿ ಸಂಘ. ಈ ಸಂಘದ ಸದಸ್ಯರೆಲ್ಲರೂ ಭೌತಿಕವಾಗಿ ದೃಢಕಾಯರಾಗಿದ್ದು ವ್ಯಾಯಾಮ ಶಿಕ್ಷಣದಲ್ಲಿ ಪರಿಣಿತರಾಗಿದ್ದರು. ಆದ್ದರಿಂದ ಇವರು ನಡೆಸಿದ ಕ್ರಾಂತಿಯನ್ನು ಬಾಕ್ಸರ್ ಕ್ರಾಂತಿ ಎಂದು ಕರೆಯಲಾಗಿದೆ. ಇವರು ವ್ಯಾಯಾಮದಲ್ಲಿ ತೊಡಗುತ್ತಿದ್ದಾಗ ಅವರು ಮಾಡ್ತಾ ಇದ್ದಂತಹ ಮುಷ್ಟಿ ವ್ಯಾಯಾಮವನ್ನು ಗಮನಿಸಿದಂತಹ ವಿದೇಶಿಯರು ಯುರೋಪಿನ ಬಾಕ್ಸಿಂಗ್ ಕ್ರೀಡೆಗೆ ಸಂವಾದಿಯಾಗಿ ಭಾವಿಸಿ ವಿದೇಶಿಯರು ಇದನ್ನು ಬಾಕ್ಸರ್ ದಂಗೆ ಎಂದು ಕರೆದರು. ಈ ದಂಗೆಗೆ ಪ್ರಮುಖವಾದ ಕಾರಣಗಳೇನು ಎನ್ನುವುದನ್ನು ನೋಡೋಣ. ಇದಕ್ಕಿರೋದು ಅತ್ಯಂತ ಪ್ರಮುಖವಾಗಿ 3 ಕಾರಣ. 1, ವಿದೇಶಿಯರ ಶೋಷಣೆಯ ವಿರುದ್ಧದ ಆಕ್ರೋಶ, ವಿದೇಶಿಯರು ನಡೆಸುತ್ತಿದ್ದ ಕ್ರೈಸ್ತ ಮತಾಂತರ ಚಟುವಟಿಕೆಗಳು, 3ನೇಯದಾಗಿ ಮಂಚು ದೊರೆಗಳ ಅದಕ್ಷತೆ. ನಾವೀಗಾಗಲೇ ಆಲ್ಮೋಸ್ಟ್ 1 ಶತಮಾನದ ಚೀನಾದ ಇತಿಹಾಸವನ್ನು ಅವಲೋಕಿಸಿದೆ. ವ್ಯಾಪಾರಕ್ಕಾಗಿ ಬಂದಂತಹ ವಿದೇಶಿಯರು ಹಂತ ಹಂತವಾಗಿ ತಮ್ಮ ಪ್ರಾಬಲ್ಯವನ್ನು ಸ್ಥಿರಗೊಳಿಸಿ ಚೀನಾ ದೇಶದ ಆರ್ಥಿಕ ಕೊಳ್ಳೆಯಲ್ಲಿ ತೊಡಗಿದ್ದು ಚೀನಿಯರಿಗೆ ನುಂಗಲಾರದ ತುತ್ತಾಯಿತು. ಅಫೀಮು ಯುದ್ಧಗಳಲ್ಲಿ ಸೋಲು, ಆ ನಂತರ ಆದ ಅಪಮಾನಕಾರಿಯಾದಂತಹ ಒಪ್ಪಂದಗಳು, ಈ ಒಪ್ಪಂದಗಳಿಂದಾಗಿ ವಿದೇಶಿಯರಿಗೆ ನೀಡಬೇಕಾದ ಅಪಾರ ಮೊತ್ತದ ಬಿಲಿಯನ್ ಗಟ್ಟಲೆ ಪರಿಹಾರ ಧನ, ಇವೆಲ್ಲವೂ ಚೀನಾದ ಬೊಕ್ಕಸವನ್ನು ಬರಿದುಗೊಳಿಸಿತು. ನಂತರ ತೈಪಿಂಗ್ ದಂಗೆಯನ್ನು ಶಮನಗೊಳಿಸಲು ಮಂಚು ಚಕ್ರವರ್ತಿ ಇದೇ ವಿದೇಶಿಯರ ನೆರವನ್ನೇ ಪಡೆದನು. ಇದರಿಂದ ವಿದೇಶಿಯರು ಮತ್ತಷ್ಟು ಪ್ರಬಲರಾಗಿ ಹೆಚ್ಚಿನ ಸವಲತ್ತುಗಳನ್ನು ಬಯಸಲು ಆಕಾಂಕ್ಷಿಸಲು ಆರಂಭಿಸಿದರು. 1895ರಲ್ಲಿ ಪುಟ್ಟ ದ್ವೀಪ ಜಪಾನಿನಿಂದ ಸೋತ ಚೀನಾ ಮತ್ತೊಂದು ಅಪಮಾನಕಾರಿ ಒಪ್ಪಂದ ಶಿಮನೋಸೋಕಿ ಒಪ್ಪಂದಕ್ಕೆ ಸಹಿ ಹಾಕಬೇಕಾಯಿತು. ಇದು ಪಾಶ್ಚಾತ್ಯರಿಗೆ ಚೀನಾದ ದೌರ್ಬಲ್ಯವನ್ನು ಸಂಪೂರ್ಣವಾಗಿ ತೆರೆದಿಟ್ಟ ಅಂಶವಾಯಿತು. 1895ರಿಂದ ವಿದೇಶಿಯರಲ್ಲೇ ಚೀನಾವನ್ನು ಹರಿದು ಹಂಚಿ ತಿನ್ನುವ ಪೈಪೋಟಿ ಆರಂಭವಾಯಿತು. ಹಿತಾಸಕ್ತಿ ವಲಯಗಳನ್ನು ಸ್ಥಾಪಿಸಿ ಆರ್ಥಿಕ ನೈಸರ್ಗಿಕ ಸಂಪನ್ಮೂಲಗಳ ಕೊಳ್ಳೆಯನ್ನು ಆರಂಭಿಸಿದರು. ಇವೆಲ್ಲವೂ ಚೀನಿಯರಿಗೆ ಅಪಾರವಾದ ಕ್ರೋಧವನ್ನು ಉಂಟು ಮಾಡಿತು. ಸಾಮಾನ್ಯರ ಬದುಕು ಅತ್ಯಂತ ದುರವಸ್ಥೆಗೆ ಈಡಾಗಿದ್ದರಿಂದ ವಿದೇಶಿಯರ ನಿರ್ಮೂಲನೆಯೊಂದೇ ದೇಶದ ರಕ್ಷಣೆಗೆ ಪ್ರಮುಖವಾದಂತಹ ಕಾರಣವಾಗಬಲ್ಲದು ಎಂಬ ಸತ್ಯವನ್ನು ಅರಿತಂತಹ ಚೀನಿಯರು
ವಿದೇಶಿಯರ ವಿರುದ್ಧದ ಹೋರಾಟದಲ್ಲಿ ಧುಮುಕಿದರು. ಆದ್ದರಿಂದ ಬಾಕ್ಸರ್ ದಂಗೆಗೆ ಮೊಟ್ಟ ಮೊದಲ ಪ್ರಮುಖ ಕಾರಣ ವಿದೇಶಿಯರು ನಡೆಸುತ್ತಿದ್ದ ಆರ್ಥಿಕ ಶೋಷಣೆ. ಎರಡನೇದಾಗಿ ಆರ್ಥಿಕ ಶೋಷಣೆಯ ಜೊತೆಗೆ ಅವರು ನಡೆಸುತ್ತಿದ್ದ ಮತಾಂತರ ಚಟುವಟಿಕೆಗಳು ಮತ್ತಷ್ಟು ಚೀನೀಯರನ್ನು ಕೆರಳಿಸಿದವು. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ಚೀನೀಯರು ವಿಶೇಷ ಸ್ಥಾನಮಾನಗಳನ್ನು ಪಡೆದು ಚೀನಾದ ಸಂಪ್ರದಾಯಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಾರಂಭಿಸಿದರು. ಇವೆಲ್ಲವೂ ಚೀನಾದ ಸಂಸ್ಕೃತಿ ಪರಂಪರೆ ಎಲ್ಲಿಯೋ ವಿನಾಶದ ಅಂಚಿನತ್ತ ನೂಕಲ್ಪಟ್ಟಿದೆ, ಇದಕ್ಕೆಲ್ಲ ಮೂಲ ಕಾರಣ ವಿದೇಶಿಯರೇ ಎಂಬ ಭಾವನೆ ಚೀನೀ ಜನತೆಯಲ್ಲಿ ದೃಢವಾಗತೊಡಗಿತು. ಇದಕ್ಕೆ ಪರಿಹಾರ ವಿದೇಶಿಯರ ನಿರ್ಮೂಲನವೇ ಎಂಬುದಾಗಿ ಭಾವಿಸಿದಂತಹ ಬಾಕ್ಸರ್ಗಳು ವಿದೇಶಿಯರ ನಿರ್ಮೂಲನಕ್ಕಾಗಿ ಪಣತೊಟ್ಟರು. ಮೂರನೇದಾಗಿ ಈ ದಂಗೆಗೆ ಚೀನಾದ ಅಂದಿನ ರಾಜಕೀಯ ದುಸ್ಥಿತಿಯು ಪ್ರಮುಖ ಕಾರಣವಾಗಿದ್ದಿತು. ಮಂಚು ಅರಸರ ಬಗ್ಗೆಯೂ ಬಾಕ್ಸರ್ಗಳಿಗೆ ಅಪಾರವಾದಂತಹ ತೃಪ್ತಿ ಇತ್ತು. ಆದರೆ ಅಂದಿನ ಚಕ್ರವರ್ತಿನಿಯಾಗಿದ್ದಂತಹ ಝೂಸಿ ರಾಣಿ ಬಹಳ ಜಾಣ್ಮೆಯಿಂದ ಜನರ ಆಕ್ರೋಶವನ್ನು ವಿದೇಶಿಯರತ್ತ ತಿರುಗಿಸಿ ಬಾಕ್ಸರ್ಗಳಿಗೆ ಬೆಂಬಲ ನೀಡಿದ್ದರಿಂದ ಮಂಚು ಸರ್ಕಾರ ತಕ್ಷಣದ ಅಪಾಯದಿಂದ ಪಾರಾಯಿತು. ಒಟ್ಟಿನಲ್ಲಿ ಬಾಕ್ಸರ್ ದಂಗೆ ಮೂಲತಃ ವಿದೇಶಿಯರ ಹಾಗೂ ಕ್ರೈಸ್ತ ಧರ್ಮದ ವಿರುದ್ಧದ ದಂಗೆಯಾಗಿತ್ತು. ಈಗ ಕ್ರಾಂತಿಯ ಮುನ್ನಡೆಯ ಅಂಶಗಳನ್ನು ಅವಲೋಕಿಸೋಣ. ಈ ಕ್ರಾಂತಿಯು ಆರಂಭವಾಗಿದ್ದು ಶಾಂಟುಂಗ್ ಪ್ರಾಂತ್ಯದಲ್ಲಿ 1899ರಲ್ಲಿಯೇ ಆರಂಭವಾಯಿತು. ಇದು ಕ್ರಮೇಣ ಚಿಲಿ, ಮಂಗೋಲಿಯಾ, ಮಂಚೂರಿಯಾ, ಕೊನೆಗೆ ರಾಜಧಾನಿ ಪೀಕಿಂಗ್ ಅನ್ನು ತಲುಪಿತು. ತೈಪಿಂಗ್ ದಂಗೆ ದಕ್ಷಿಣ ಚೀನಾಗೆ ಸೀಮಿತವಾದ ದಂಗೆಯಾದರೆ ಬಾಕ್ಸರ್ ದಂಗೆ ಉತ್ತರ ಚೀನಾಗೆ ಸೀಮಿತವಾದ ದಂಗೆಯಾಯಿತು. ಬಾಕ್ಸರ್ಗಳು ಹಿಂಸಾ ಮಾರ್ಗಕ್ಕೆ ಇಳಿದು ವಿದೇಶಿಯರನ್ನ ಹಾಗೂ ಚೀನಿ ಕ್ರೈಸ್ತರನ್ನ ಚಿತ್ರಹಿಂಸೆಗೊಳಿಸಿ ಕೊಲ್ಲಲಾರಂಭಿಸಿದರು. ವಿದೇಶಿಯರ ಕಚೇರಿಗಳನ್ನು, ಅವರ ಆರಂಭಿಸಿದ ರೈಲ್ವೆ ಹಳಿಗಳನ್ನು ಧ್ವಂಸಗೊಳಿಸಲಾರಂಭಿಸಿದರು. 1900ರ ಹೊತ್ತಿಗೆ ದಂಗೆ ಪೀಕಿಂಗ್ ನಗರಕ್ಕೂ ವ್ಯಾಪಿಸಿತು. ರಾಜಧಾನಿಯಲ್ಲಿ 1500 ಜನ ವಿದೇಶಿಯರನ್ನು ತುಂಡರಿಸಲಾಯಿತು. ಒಬ್ಬ ಜರ್ಮನ್ ರಾಯಭಾರಿಯನ್ನು ಹತ್ಯೆಗೈಯಲಾಯಿತು. ಎಲ್ಲೆಡೆ ಭೀತಿಯ ವಾತಾವರಣ ಏರ್ಪಟ್ಟಿತು. ಅನೇಕ ಪ್ರಾಂತ್ಯಾಧಿಕಾರಿಗಳು ಬಾಕ್ಸರ್ಗಳನ್ನು ಬೆಂಬಲಿಸಿದರು. ಇಂತಹ ಪರಿಸ್ಥಿತಿಯಲ್ಲಿ ವಿದೇಶಿಯರು ಮಂಚು ಸರ್ಕಾರಕ್ಕೆ ರಕ್ಷಣೆಗಾಗಿ ಮನವಿಯನ್ನು ಮಾಡಿದರು. ಆದರೆ ಚಕ್ರವರ್ತಿನಿ ಝೂಸಿ ರಾಣಿ ಈ ಬೇಡಿಕೆಯನ್ನು ನಿರ್ಲಕ್ಷಿಸಿ ಪರೋಕ್ಷವಾಗಿ ಕ್ರಾಂತಿಕಾರರನ್ನು ಬೆಂಬಲಿಸಿದಳು. ಅವಳ ಘೋಷಣೆ ಚೀನಾವನ್ನು ರಕ್ಷಿಸಿ, ವಿದೇಶಿಯರನ್ನು ನಿರ್ಮೂಲನಗೊಳಿಸಿ ಎಂಬುದಾಗಿತ್ತು. ಕೊನೆಗೆ ರಷ್ಯಾ, ಜಪಾನ್, ಇಂಗ್ಲೆಂಡ್, ಅಮೆರಿಕ, ಫ್ರಾನ್ಸ್ ಮುಂತಾದಂತಹ ರಾಷ್ಟ್ರಗಳು ಒಟ್ಟಾಗಿ ಸೇರಿ ಸೈನ್ಯವನ್ನು ಸಜ್ಜುಗೊಳಿಸಿದರು. ಜಪಾನಿಯರು 8,000 ಸೈನಿಕರನ್ನು, ರಷ್ಯನ್ನರು 4,500 ಸೈನಿಕರನ್ನು, ಬ್ರಿಟಿಷರು 3,000 ಸೈನಿಕರನ್ನು, ಅಮೆರಿಕನ್ನರು 2,500 ಸೈನಿಕರನ್ನು, ಫ್ರೆಂಚರು 800 ಸೈನಿಕರನ್ನು ಸಜ್ಜುಗೊಳಿಸಿದರು. ಮಂಚು ಸರ್ಕಾರ ಹಾಗೂ ಬಾಕ್ಸರ್ಗಳ ವಿರುದ್ಧ, ವಿದೇಶಿಯರ ವಿರುದ್ಧ ಯುದ್ಧ ಆರಂಭವಾಯಿತು. 8 ವಾರಗಳವರೆಗೆ ನಡೆದ ಈ ಕ್ರಾಂತಿ ಕೊನೆಗೆ ವಿದೇಶಿಯರ ಪ್ರಾಬಲ್ಯವನ್ನು ಸ್ಪಷ್ಟಗೊಳಿಸಿ ಸಂಪೂರ್ಣವಾಗಿ ದಂಗೆಯನ್ನು ವಿಫಲಗೊಳಿಸಿತು. ಚಕ್ರವರ್ತಿನಿ ಝೂಸಿ ರಾಣಿ ಪೀಕಿಂಗ್ನಿಂದ ಪಲಾಯನ ಮಾಡಿದಳು. ಕೊನೆಗೆ ಜಾನ್ ಹೇ ಎಂಬ ಅಮೆರಿಕಾದ ವಿದೇಶಾಂಗ ಸಚಿವ ಮುಂದಿಟ್ಟಿದ್ದ ತೆರೆದ ಬಾಗಿಲ ನೀತಿ ಅಥವಾ ಓಪನ್ ಡೋರ್ ಪಾಲಿಸಿಗೆ ಮನ್ನಣೆ ನೀಡಿ ವಿದೇಶಿಯರು ಪುನಃ ಮಂಚು ದೊರೆಗಳಿಗೆ ಸಿಂಹಾಸನ ನೀಡಿ 1901 ಸೆಪ್ಟೆಂಬರ್ 7ರಂದು ಬಾಕ್ಸರ್ ಒಪ್ಪಂದವನ್ನು ಮಾಡಿಕೊಂಡು ಬಾಕ್ಸರ್ ದಂಗೆಯನ್ನು ಮುಕ್ತಾಯಗೊಳಿಸಿದರು. ಈಗ
ಬಾಕ್ಸರ್ ಒಪ್ಪಂದದ ಪ್ರಮುಖ ಮುಖ್ಯಾಂಶಗಳೇನು ಎಂಬುದನ್ನು ನೋಡೋಣ. ಬಾಕ್ಸರ್ ಒಪ್ಪಂದದ ಪ್ರಕಾರ ಚೀನಾ ದೇಶವು ವಿದೇಶಿಯರಿಗೆ ಪರಿಹಾರ ಧನವಾಗಿ, ಅಂದರೆ ಯುದ್ಧದ ವೆಚ್ಚಕ್ಕಾಗಿ 45 ಬಿಲಿಯನ್ ಟೇಲ್ಸ್ ಹಣವನ್ನು 39 ವಾರ್ಷಿಕ ಕಂತುಗಳಲ್ಲಿ ನೀಡಬೇಕಾಯಿತು. 45 ಬಿಲಿಯನ್ ಟೇಲ್ಸ್ ಹಣವನ್ನು 39 ವಾರ್ಷಿಕ ಕಂತುಗಳಲ್ಲಿ ನೀಡಬೇಕಾಯಿತು. ವಿದೇಶಿಯರಲ್ಲಿ ಕ್ಷಮೆ ಯಾಚಿಸಿ ಈ ಕ್ರಾಂತಿಯಲ್ಲಿ ಪ್ರಾಣ ತೆತ್ತ ಪಾಶ್ಚಾತ್ಯರ ನೆನಪಿನಲ್ಲಿ ಹಾಗೂ ಆ ಜರ್ಮನ್ ರಾಯಭಾರಿಯ ನೆನಪಿನಲ್ಲಿ ಪೀಕಿಂಗ್ ನಗರದಲ್ಲಿ ಸ್ಮಾರಕವನ್ನು ನಿರ್ಮಿಸಲು ಒಪ್ಪಿಕೊಳ್ಳಿತು. ಕ್ರಾಂತಿಕಾರರಿಗೆ ಮರಣದಂಡನೆ ಹಾಗೂ ಉಗ್ರ ಶಿಕ್ಷೆಗಳನ್ನು ವಿಧಿಸಲು ಮಂಚು ಸರ್ಕಾರ ಒಪ್ಪಿಕೊಂಡಿತು. ಕ್ರಾಂತಿ ನಡೆದ ಪ್ರದೇಶಗಳಲ್ಲಿ 5 ವರ್ಷಗಳವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ರದ್ದುಪಡಿಸಲು ಚೀನಾ ಸರ್ಕಾರ ಒಪ್ಪಿಗೆ ನೀಡಿತು. ವಿದೇಶಿಯರು ತಮ್ಮ ರಕ್ಷಣೆಗಾಗಿ ಪೀಕಿಂಗ್ ರಾಜಧಾನಿಯಲ್ಲಿ ಕಾಯಂ ಆಗಿ ಸೈನ್ಯವನ್ನು ಇಟ್ಟುಕೊಳ್ಳುವ ಹಕ್ಕು ಪಡೆದರು. ಸುಂಕದ ಇಲಾಖೆಯ ಮೇಲ್ವಿಚಾರಣೆ ಪಾಶ್ಚಾತ್ಯರ ಅಧೀನಕ್ಕೆ ಒಳಪಟ್ಟು ವಿದೇಶಿಯರು ಮತ್ತಷ್ಟು ಪ್ರಬಲರಾದರು. ಒಟ್ಟಾರೆಯಾಗಿ ಬಾಕ್ಸರ್ ದಂಗೆಯು ವಿಫಲಗೊಂಡರೂ ಇದು ಮುಂಬರುವ 1911ರ ಕ್ರಾಂತಿಗೆ ಪ್ರೇರಣೆ ನೀಡಿ ಮಂಚು ಸರ್ಕಾರವನ್ನು ಅಂತ್ಯಗೊಳಿಸಲು ಬುನಾದಿಯನ್ನು ಹಾಕಿತು. ಈ ಬಾಕ್ಸರ್ ದಂಗೆ ವಿಫಲವಾಗಲು ಅತ್ಯಂತ ಪ್ರಮುಖ ಕಾರಣ ಇದು ಉತ್ತರ ಚೀನಾಗೆ ಮಾತ್ರ ಸೀಮಿತವಾಗಿತ್ತು. ಇದು ರಾಷ್ಟ್ರವ್ಯಾಪಿ ಆಂದೋಲನವಾಗಿರಲಿಲ್ಲ. ಬಾಕ್ಸರ್ ಕ್ರಾಂತಿಗೆ ಒಂದು ರಚನಾತ್ಮಕವಾದ ಕಾರ್ಯಕ್ರಮದ ಪ್ರಣಾಳಿಕೆಯೂ ಇರಲಿಲ್ಲ. ವಿದೇಶಿಯರನ್ನು ಹೊರಗಟ್ಟುವುದಷ್ಟೇ ಅವರ ಗುರಿಯಾಗಿತ್ತು. ಇದರಿಂದಾಗಿ ಬುದ್ಧಿಜೀವಿಗಳು ಬಾಕ್ಸರ್ ದಂಗೆಯಿಂದ ದೂರವೇ ಉಳಿದರು. ಆದರೂ ಮುಂದಿನ ದಿನಗಳಲ್ಲಿ ಚೀನಾದಲ್ಲಿ ಸುಧಾರಣಾ ಯುಗ ಆರಂಭವಾಗಲು ಬಾಕ್ಸರ್ ದಂಗೆಯ ವಿಫಲತೆಯೇ ಕಾರಣವಾಯಿತು. ಮತ್ತೆ ಅಧಿಕಾರಕ್ಕೆ ಮರಳಿದ ಸೂಸಿ ರಾಣಿ 1902ರಿಂದ 8ರವರೆಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಸೈನ್ಯದಲ್ಲಿ, ರಾಜ್ಯಾಕಿ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ತರಲು ಪ್ರಯತ್ನಿಸಿದಳು. ನಿಜ, ಈ ಸುಧಾರಣೆಗಳು ಸಂಪೂರ್ಣವಾಗಿ ಸಫಲವಾಗದಿದ್ದರೂ ಹೊಸ ನಿಟ್ಟಿನತ್ತ ಆಲೋಚನಾ ಕ್ರಮ ಬೆಳೆಯಲು ಈ ಶಿಕ್ಷಣ ಸುಧಾರಣೆಗಳು ಪ್ರಮುಖ ಕಾರಣವಾಯಿತು. ಉನ್ನತ ಶಿಕ್ಷಣವನ್ನು ಪಡೆದ ಮಧ್ಯಮ ವರ್ಗ ದೇಶದ ಚಿಂತನೆಯಲ್ಲಿ ತೊಡಗಿ ದೇಶದ ಪುನರುತ್ಥಾನಕ್ಕಾಗಿ ಶ್ರಮಿಸಲು ಸಂಕಲ್ಪ ಕೈಗೊಂಡರು. ಹಾಗಾಗಿ ಈ ಬಾಕ್ಸರ್ ದಂಗೆಯು 1911ರ ಕ್ರಾಂತಿಗೆ ಪ್ರೇರಣೆ ನೀಡಿತು ಎಂಬುದರಲ್ಲಿ ಸಂಶಯವಿಲ್ಲ. ಒಟ್ಟಾರೆಯಾಗಿ ಬಾಕ್ಸರ್ ದಂಗೆ ಆಧುನಿಕ ಚೀನಾದ ಇತಿಹಾಸದ ಮೈಲಿಗಲ್ಲಾಗಿದೆ.